ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆನೇ ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡೋಣ ಅಂತ ಇಲ್ಲಿ ನುಗ್ಗೆ ಸೊಪ್ಪು ಕಿತ್ಕೊಂಬಂದಿದ್ದೀನಿ ನೋಡಿ. ನುಗ್ಗೆ ಸೊಪ್ಪು ಎಷ್ಟು ಫ್ರೆಶ್ ಆಗಿದೆ, ಮಳೆ ಬಂದರೆ ಸಖತ್ತು ಫ್ರೆಶ್ ಆಗಿರುತ್ತೆ ನುಗ್ಗೆ ಸೊಪ್ಪು. ಇವಾಗ ಕಿತ್ಕೊಂಬಂದಿದ್ವಿ. ಇಲ್ಲಿ ನಮ್ಮಮ್ಮ ಮತ್ತು ನಮ್ಮ ಅಜ್ಜಿ ಇಬ್ಬರು ನೀಟಾಗಿ ಇಲ್ಲಿ ಬಿಡಿಸ್ಕೊತಾ ಇದ್ದಾರೆ ಸೊಪ್ಪೆಲ್ಲ. ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವ. ನಮ್ಮೂರ ಸೈಡು ಜಾಸ್ತಿ ಸಾಂಬಾರು ಇದು ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡ್ತಾನೆ ಇರ್ತಾರೆ. ವಾರದಲ್ಲಿ 1-2 ದಿನ ಆದರೂ ನಮ್ಮನೇಲಂತೂ ಪಕ್ಕ ಮಾಡೇ ಮಾಡ್ತಾರೆ ನಮ್ಮಮ್ಮ. ನಮ್ಮ ಮನೇಲಿ ಎಲ್ರಿಗೂ ಅಷ್ಟಿಷ್ಟ ಆಗುತ್ತೆ ನುಗ್ಗೆ ಸೊಪ್ಪಿನ ಸಾಂಬಾರು. ಇಲ್ಲಿ ಅಲ್ಲಿ ಸೊಪ್ಪು ಬಿಡಿಸಿರೋ ಅಂಥ ಕಡ್ಡಿಗಳಿದ್ರೆ ಅವನ್ನ ತಗೊಂಡ್ಬಿಟ್ಟು ಇಲ್ಲಿ ಎರಳಿಕಾಯಿ ಕೆಡಬೇಕಂತ ಬಂದಿದ್ದಾನೆ ನನ್ನ ಮಗ ಕಿತ್ಕೊಬೇಕಂತ. ಅವು ಸಿಗಲ್ಲ ಅಂದ್ರೂ ಅವ್ನು ಕಿತ್ಕೊಬೇಕು ಅಂತ ಟ್ರೈ ಮಾಡ್ತಾನೆ, ಚೇರೆಲ್ಲ ಹಾಕ್ಕೊಂಡು ಟ್ರೈ ಮಾಡ್ತಿದ್ದ. ನೆಕ್ಸ್ಟ್ ಇವಾಗ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ನೀರಿಟ್ಟಿದ್ದೀನಿ. ಆ ನೀರೆಲ್ಲ ಬಿಸಿ ಆಗಾದ್ಮೇಲೆ ಇಲ್ಲಿ ತೊಗರಿಬೇಳೆ ಹಾಕ್ಕೊತಾ ಇದ್ದೀನಿ. ತೊಗರಿಬೇಳೆ ಹಾಕ್ಕೊಬೋದು, ಮತ್ತು ಹುರುಳಿ ಮೊಳಕೆ ಕಾಳು ಹಾಕ್ಕೊಬೋದು, ಮತ್ತು ಅವರೆಬೇಳೆ ಹಾಕ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರಿಗೆ. ನಾನಿಲ್ಲಿ ತೊಗರಿಬೇಳೆ ಹಾಕ್ಕೊತಾ ಇದ್ದೀನಿ. ತೊಗರಿಬೇಳೆ ಅಲ್ಲಿ ಬೇಯೋಕ್ಕೆ ಇಡೋ ಅಷ್ಟರೊಳಗೆ ಅಲ್ಲಿ ಬೇಯೋ ಅಷ್ಟರೊಳಗೆ ಇಲ್ಲಿ ಸೊಪ್ಪೆಲ್ಲ ಕ್ಲೀನಾಗಿ ನೋಡಿ ಇಲ್ಲಿ ಬಿಡಿಸ್ಕೊಟ್ಟಿದ್ದಾರೆ ಇಲ್ಲಿ ನಮ್ಮಮ್ಮ ಮತ್ತು ನಮ್ಮ ಅಜ್ಜಿ. ಅಷ್ಟರಲ್ಲಿ ಇಲ್ಲಿ ಬೇಳೆ ಎಲ್ಲ ಉಕ್ಕಿ ಬರ್ತಾಯಿತ್ತು. ನೋಡ್ತಾ ಇದ್ದೀನಿ ಬೆಂದಾಯ್ತೋ ಇಲ್ಲೋ ಅಂತ ಹೇಳ್ಬಿಟ್ಟು ಒಂದು ಸಲ ಇನ್ನೊಂದು ಸ್ವಲ್ಪ ಬೇಯಬೇಕಿತ್ತು. ಹಂಗಾಗಿ ಒಂದು ಸಲ ನೋಡಿಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಹಂಗೆ ಬಿಟ್ಬಿಟ್ಟೆ ಒಂದು ಪ್ಲೇಟ್ ಮುಚ್ಚಿ. ಮತ್ತು ಇಲ್ಲಿ ಹೊರಗಡೆ ಈ ಸಾಂಬಾರಿಗೆ ಕಡಲೆ ಬೀಜ ಬೇಕಲ್ವ, ಹಂಗಾಗಿ ಇಲ್ಲಿ ಕಡಲೆಕಾಯಿ ಸುಲಿತಾ ಇದ್ದಾರೆ. ಕಡಲೆಕಾಯಿ ಸುಲಿಯೋ ಅಷ್ಟರೊಳಗೆ ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಒಂದು ಬಾಣಲಿ ಇಟ್ಕೊಂಡು ಅದನ್ನು ಹುರ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಎಲ್ಲ ಹುರ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಇವಾಗ ಕಡಲೆ ಬೀಜ ಹುರ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಕಡಲೆ ಬೀಜ ಎಲ್ಲ ಹುರ್ಕೊಂಡು ಎತ್ತಿಟ್ಕೊಳ್ಳೋ ಅಷ್ಟರೊಳಗೆ ಇಲ್ಲಿ ನೋಡಿ ಬೇಳೆ ಕೂಡ ಬೆಂದಿತ್ತು. ಇನ್ನೊಂದು ಸಲ ಚೆಕ್ ಮಾಡ್ಕೊತಾ ಇದ್ದೀನಿ, ಬೆಂದಿತ್ತು. ಹಂಗಾಗಿ ಇವಾಗ ಈ ಬೇಳೆ ಬೆಂದೈತಲ್ವ, ಇದಕ್ಕೆ ಇವಾಗ ಮೊದಲೇ ಎಲ್ಲ ಸೋಸಿ ಕೊಟ್ಟಿದ್ರಲ್ವ ಸೊಪ್ಪು, ಅದೆಲ್ಲ ಸೊಪ್ಪು ಹಾಕ್ಕೊತಾ ಇದ್ದೀನಿ ಇಲ್ಲಿ. ಸೊಪ್ಪು ಜೊತೆಗೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇವಾಗಲೇ ಹಾಕ್ಕೊತಾ ಇದ್ದೀನಿ. ನೋಡಿ ಹಾಕ್ಕೊಬೇಕು ಉಪ್ಪು ರುಚಿಗೆ ತಕ್ಕಷ್ಟು. ಇವಾಗಲೇ ಹಾಕಿದ್ರೆ ಸೊಪ್ಪು ಮತ್ತು ಈ ಸಾಂಬಾರಿಗೆಲ್ಲ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ನೋಡಿ ಉಪ್ಪು ಹಾಕ್ಬಿಟ್ಟು ಒಂದು ಸೌಟ್ ತಗೊಂಡು ನೀಟಾಗೆಲ್ಲ ಅದನ್ನು ಪ್ರೆಸ್ ಮಾಡ್ತಾ ಇಲ್ಲಿ ಸೊಪ್ಪು ಬೇಯೋ ಅಷ್ಟರೊಳಗೆ ಈ ಸಾಂಬಾರಿಗೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಇವಾಗ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ, ಸೊಪ್ಪು ಬೆಂದಿದೆ. ಒಂದು ಸ್ವಲ್ಪ ತಗೊಂಡು ಹಿಂಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಬೆರಳಲ್ಲಿ. ನೋಡಿ ಇವಾಗ ಬೆಂದಿತ್ತಲ್ವ, ಇದನ್ನು ಇವಾಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇಳಿಸಿ ಈ ಹೆಸ್ರು ಸಪ್ರೇಟು ಮತ್ತು ಈ ಸೊಪ್ಪು ಸಪ್ರೇಟು ಹಿಂಗೆ ನೀಟಾಗಿ ಬಸ್ದು ಇಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಇಷ್ಟು ಹೆಸ್ರಾಯಿತು. ನೆಕ್ಸ್ಟ್ ಇವಾಗ ಈ ಸೊಪ್ಪೆಲ್ಲ ಒಂದು ಅಗಲ ಇರೋ ಪ್ಲೇಟ್ ಮೇಲೆ ಹಾಕಿದ್ದೀನಿ, ತಣ್ಣಗಾಗಲಿ ಬೇಗ ಅಂತ ಹೇಳ್ಬಿಟ್ಟು. ಮತ್ತು ಇದು ನಿಂಡಬೇಕಲ್ವ, ಹಾಗಾಗಿ ಇದನ್ನು ಒಂದು ಅಗಲವಾಗಿರೋ ಪ್ಲೇಟ್ ಮೇಲೆ ಹಾಕ್ಬಿಟ್ಟು ಫ್ಯಾನ್ ಕೆಳಗಿಟ್ರೆ ಬೇಗನೆ ತಣ್ಣಗಾಗುತ್ತೆ. ನೆಕ್ಸ್ಟ್ ಇವಾಗ ನೋಡಿ ಸಾಂಬಾರಿಗೆ ಏನೇನು ಬೇಕಂತ ರೆಡಿ ಮಾಡ್ಕೊಂಡಿದ್ನಲ್ಲ ತೋರಿಸ್ಬಿಡ್ತೀನಿ ಒಂದು ಸಲ. ಹಸಿಮೆಣ್ಸಿನ್ಕಾಯಿ, ಕಡಲೆ ಬೀಜ, ಜೀರಿಗೆ ಮತ್ತು ಕಾಯಿ ತುರಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆಹಣ್ಣು. ಇದು ಸೊಪ್ಪು ಸ್ವಲ್ಪ ಬೇಯಿಸಿರ್ತೀವಲ್ವ, ಆ ಸೊಪ್ಪು ಸ್ವಲ್ಪ ತೊಗೊಬೇಕು, ಬೇಳೆನೂ ಮತ್ತು ಸೊಪ್ಪು. ನೆಕ್ಸ್ಟ್ ಇವಾಗ ಒಂದು ಮಿಕ್ಸಿ ಜಾರ್ಗೆ ಮೊದಲಿಗೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಮತ್ತು ಜೀರಿಗೆ, ಕಾಯಿ ತುರಿ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹುಣಸೆಹಣ್ಣು ಇಷ್ಟು ಹಾಕ್ಬಿಟ್ಟು ಫಸ್ಟ್ಗೆ ಗ್ರೈಂಡ್ ಮಾಡ್ಕೊಬೇಕು. ಇದು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇನ್ನು ಕೊನೆಗೆ ಹಾಕ್ಕೊಬೇಕು. ನೋಡಿ ಸ್ವಲ್ಪ ಹೆಸ್ರು ತೊಗೊಂಬಿಟ್ಟು ಆ ಹೆಸ್ರು ಇದಕ್ಕೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು. ಒಂದು 50% ಗ್ರೈಂಡ್ ಆದಮೇಲೆ ಇದಕ್ಕೆ ಇವಾಗ ನಾನು ಮೊದಲೇ ತೆಗ್ದಿಟ್ಕೊಂಡಿದ್ನಲ್ಲ ಸ್ವಲ್ಪ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಅದೆರಡು ಮಿಕ್ಸ್ ಮಾಡಿ ಇನ್ನೊಂದು ಸಲ ಗ್ರೈಂಡ್ ಮಾಡ್ಕೊಂಡ್ರೆ ಆಯಿತು. ಇದು ಬೇಗ ನುಣ್ಣಗಾಗುತ್ತಲ್ವ, ಹಂಗಾಗಿ ಫಸ್ಟು ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಅದೆಲ್ಲ ಮಿಕ್ಸಿ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಹಾಕ್ಕೊಬೇಕು. ಇಲ್ಲಾಂದರೆ ಇದು ಜಾಸ್ತಿ ನುಣ್ಣಗಾಗ್ಬಿಡುತ್ತೆ ಒಂದೇ ಸಲ ಹಾಕ್ಕೊಂಡ್ರೆ. ನೋಡಿ ಇಲ್ಲಿ ತೋರಿಸಿದ್ನಲ್ವ, ಇದು ಖಾರ ರೆಡಿ ಆಯಿತು. ನೆಕ್ಸ್ಟ್ ಇವಾಗ ಇದು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಂದು ಬಾಣಲಿ ಇಟ್ಕೊಂಡ್ಬಿಟ್ಟು ಅದು ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿದ್ದೀನಿ. ನೆಕ್ಸ್ಟ್ ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಇಷ್ಟು ಹಾಕಿ ನೀಟಾಗಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಕಲರ್ಫುಲ್ ಚೇಂಜ್ ಆಗಬೇಕು ಅಲ್ಲಿವರೆಗೂ. ನೋಡಿ ಇಲ್ಲಿ ಒಂದು ಗೋಲ್ಡನ್ ಬ್ರೌನ್ ಬಂದಿದೆ ಅಲ್ವಾ, ಇವಾಗ ಇದನ್ನು ಆಫ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅಷ್ಟರೊಳಗೆ ಇದೆಲ್ಲ ಮಾಡ್ಕೊಳ್ಳೋ ಅಷ್ಟರೊಳಗೆ ಸೊಪ್ಪು ಕೂಡ ತಣ್ಣಗಾಗಿತ್ತು. ಇವಾಗ ಈ ಸೊಪ್ಪೆಲ್ಲ ಹಿಂಡ್ಕೊತಾ ಇದ್ದೀನಿ. ಸೊಪ್ಪಲ್ಲಿ ನೀರು ಹಂಗೆ ಇರುತ್ತಲ್ವ, ಅದನ್ನು ನೀಟಾಗಿ ಹಿಂಡ್ಕೊಬೇಕು. ಹಿಂಡ್ಕೊಂಡ್ರೇ ಚೆನ್ನಾಗಿರೋದು. ನೋಡಿ ಇವಾಗ ಇಲ್ಲಿ ಹಿಂಡ್ಕೊತಾ ಇದ್ದೀನಿ. ಆ ಹಿಂಡ್ಕೊಂಡಿರೋದಕ್ಕೆ ಸ್ವಲ್ಪ ಇಲ್ಲಿ ಒಗ್ಗರಣೆ ಸೇರಿಸ್ಕೊತಾ ಇದ್ದೀನಿ. ಇವಾಗ ಸಾರಿಗೆ ಎಷ್ಟು ಬೇಕೋ ಅಷ್ಟು ಆ ಮಸಾಲೆ ಎಲ್ಲ ಹಾಕ್ಕೊಂಬಿಟ್ಟು ಮತ್ತು ಇದಕ್ಕೆ ಹೆಸ್ರು ಹಾಕ್ಕೊಬೇಕು. ಹೆಸ್ರು ಹಾಕಿ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಇನ್ನು ಸ್ವಲ್ಪ ಬೇಕು ಅನ್ನಿಸ್ತಾ ಇತ್ತು, ಹಂಗಾಗಿ ಇನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇಲ್ಲಿ. ಇವಾಗ ಉಪ್ಪು, ಹುಳಿ, ಖಾರ ಎಲ್ಲ ನೀಟಾಗಿ ನೋಡಿ ಒಂದು ಸಲ ರುಚಿ ಏನಾದ್ರು ಕಡಿಮೆ ಇದ್ದರೆ ಈ ಸಮಯದಲ್ಲಿ ಸೇರಿಸ್ಕೊಬೋದು.
ಸ್ವಲ್ಪ ಖಾರ ಅನ್ನಿಸ್ತಾ ಇತ್ತು. ಹಂಗಾಗಿ ನಾನು ಇಲ್ಲಿ ಇನ್ನೂ ಸ್ವಲ್ಪ ಹುಣಸೆ ಹುಳಿ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಹಂಗೆ ಎತ್ತಿಟ್ಟಿದ್ದೆ, ಅದನ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನೋಡಿ. ಈ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಮುದ್ದೆ ಜೊತೆಗಂತೂ ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾರು ಮಾಡಲ್ಲ ನೋಡಿ ಅವ್ರಿಗೆ ಹೇಳ್ತಾ ಇದ್ದೀನಿ. ಆಲ್ಮೋಸ್ಟ್ ನಮ್ಮ ಸೈಡ್ ಎಲ್ಲರೂ ಮಾಡೇ ಮಾಡ್ತಾರೆ, ಮಾಡಲ್ವಲ್ಲ ಕೆಲವರು, ಅವ್ರಿಗೆ ಹೇಳ್ತಾ ಇದ್ದೀನಿ. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಾಗುತ್ತೆ ಸಾರು. ನೆಕ್ಸ್ಟ್ ಇವಾಗ ನೋಡಿ ಇಲ್ಲಿ ಸೊಪ್ಪಿಗೆಲ್ಲ ಕಾಯಿ ತುರಿ ಮತ್ತು ಒಗ್ಗರಣೆ ಎಲ್ಲ ಹಾಕಿ ಎತ್ತಿಟ್ಕೊಂಡಿದ್ದಾಯಿತು ನೋಡಿ. ಇವಾಗ ತೋರಿಸ್ತಾ ಇದ್ದೀನಿ ಫೈನಲ್ಲಾಗಿ. ಇದೆಲ್ಲ ಆಗೋಷ್ಟೊಳಗೆ ಇಲ್ಲಿ ಸೈಡಲ್ಲಿ ಮುದ್ದೆನ ರೆಡಿ ಮಾಡ್ಕೊಂಡಿದ್ದೆ ನೋಡಿ. ಸೊಪ್ಪು ಸಾರು ಮತ್ತು ಮುದ್ದೆ, ಇದ್ರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಬಿಟ್ಟು ತಿಂದರೆ ಅಂತೂ ಸಖತ್ತಾಗಿರುತ್ತೆ. ನಿಂಬೆಹಣ್ಣು ಇರಲಿಲ್ಲ, ಹಂಗಾಗಿ ಇಲ್ಲಿ ನಾನು ಎಳ್ಳಿಕಾಯಿ ಹಿಂಡ್ಕೊತಾ ಇದ್ದೀನಿ. ಸಖತ್ ಟೇಸ್ಟಿಯಾಗಿರುತ್ತೆ. ಪದೇ ಪದೇ ಹೇಳ್ತಾ ಇದ್ದೀನಿ, ಒಂದ್ಸಲ ಟ್ರೈ ಮಾಡಿ ನೋಡಿ. ಹೆಂಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಮಾಡ್ಕೊಳ್ಳೋದು ಅಷ್ಟೇ ಈಸಿ ಅಲ್ವಾ, ಹಂಗಾಗಿ ಇಲ್ಲಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಗೊತ್ತಲ್ವಾ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ.